ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಜಾಗಸ್ ಸ್ಟೋರೀಸ್. ನೆನ್ನೆ ಮ್ಯಾಚ್ ನೋಡಾದ್ಮೇಲೆ ಆರ್ ಸಿ ಬಿಗೆ ಮೊಮೆಂಟಮ್ ಶಿಫ್ಟ್ ಆಗಿಲ್ವಾ ಅಥವಾ ಜಸ್ಟ್ ಒಂದು ಮ್ಯಾಚ್ನ ಸೋತಿದಾರಾ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರಾ ಮಾಡೋದಿಲ್ಲ ಅನ್ನೋದು ಸಿಕ್ಕಾಪಟ್ಟೆ ತಲೆ ಕುತ್ಕೊಂಡ್ಬಿಟ್ಟಿದೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ. ಯಾಕಂದರೆ ಒಂಥರ ಈ ಥರ ಸೋತಿರಲಿಲ್ಲ ಆರ್ ಸಿ ಬಿ, ಅಜೀಬಾಗಿ ಸೋತಿರಲಿಲ್ಲ, ತೀರಾ ವರ್ಷಾಗ ಅಜೀಬ್ ಹೆಂಗೆ ಸೋತರು ಅಂದ್ರೆ ನೆನ್ನೆ ಪಟಾನ ಉದುರ್ಕೊಂಡು 16 ರನ್ನಿಗೆ 7 ವಿಕೆಟ್ ಡಮಾರು ಗುರು. 16 ರನ್ ಹೊಡಿಯೋಕ್ಕೆ 7 ವಿಕೆಟ್ ಕಳ್ಕೊಂಡ್ರು ಅಂತ ಆರ್ ಸಿ ಬಿ. ಬಿಗ್ಗೆಸ್ಟ್ ಕೊಲಾಪ್ಸ್ ಆಫ್ ದ ಸೀಸನ್ ಆದಂಥ ಆರ್ ಸಿ ಬಿ. ಬೇರೆ ಯಾರು ಕೂಡ ಈ ರೇಂಜಿಗೆ 16 ರನ್ಗೆ 7 ವಿಕೆಟ್ನ ಕಳ್ಕೊಂಡಿಲ್ಲ ಈ ಸೀಸನಲ್ಲಿ. ಸೊ ಈ ಥರ ಕೊಲಾಪ್ಸ್ ಆಗ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿಲ್ಲ, ಈ ಥರ ಸೋಲ್ತಾರೆ ಅಂತ ಕೂಡ ಯಾರು ಕೂಡ ಅನ್ಕೊಂಡಿಲ್ಲ. 14ನೇ ಓವರ್ ಆದ ನಂತರ ಆದಂಥ ಕೊಲಾಪ್ಸ್ ಏನಿದೆ, ಸೊ ಅನ್ಬಿಲೀವೇಬಲ್ ಕೊಲಾಪ್ಸ್. ಸೊ ಆರ್ ಸಿ ಬಿಗೆ ಮೊಮೆಂಟಮ್ಮು ಕ್ಲಿಯರ್ಲಿ ಶಿಫ್ಟ್ ಆಗಿದೆ ಅಂತ ಅನ್ನಿಸ್ತೈತೆ ಮಗ. ಹೌದು, ಈ ಇಂಡಿಯಾ ಪಾಕಿಸ್ತಾನ ಏನಾಯಿತು ಸೀನು, ಸೊ ಅಲ್ಲಿಂದ ಖಂಡಿತ ಶಿಫ್ಟ್ ಆಗಿದೆ. ಮಧ್ಯದಲ್ಲಿ ಗ್ಯಾಪ್ ಏನಾಯಿತು, ಈ ಮೊಮೆಂಟಮ್ಮು ಬ್ರೇಕ್ಔಟ್ ಆಗಿದೆ ಅಂತ ನನಗೇನೋ ಅನ್ನಿಸಿದೆ ಮಗ. ಹೌದು ನೋಡಿ, ಕಾನ್ಫಿಡೆನ್ಸ್ ಅನ್ನೋದಿದೆ ಆರ್ ಸಿ ಬಿ ಪ್ಲೇಯರ್ಗಳು, ಕಾನ್ಫಿಡೆನ್ಸ್ ಅನ್ನೋದಿಲ್ಲ, ಕುಗ್ಗೋಗ್ಬಿಟ್ಟಿದ್ದಾರೆ ಅದು ಇದು ಅಂತೆಲ್ಲ. ಶಿಫ್ಟ್ ಆಗಿದೆ ಏನಕ್ಕೆ ಅಂದರೆ ಟಿಮ್ ಡೇವಿಡ್ಗಾದಂಥ ಇಂಜುರಿ ಆಗಿರ್ಬೋದು ನಿನ್ನೆ, ಜೊತೆಗೆ ರಜತ್ ಪದಾರ್ ಫಾರ್ಮ್ನ ಕಳ್ಕೊಂಡಿರೋದಾಗಿರ್ಬೋದು, ರಜತ್ ಪದಾರ್ಗಾಗಿರುವಂಥ ಇಂಜುರಿ ಆಗಿರ್ಬೋದು, ಜೊತೆಗೆ ಜಾಶ್ ಹೆಜಲ್ವುಡ್ ಮಿಸ್ಔಟ್ ಆಗಿರೋದಾಗಿರ್ಬೋದು. ಸೊ ಇದು ಮೂರನ್ನು ತೊಗೊಂಡು ನೋಡ್ತು ಅಂದರೆ ಕ್ಲಿಯರ್ಲಿ ಮೈನ್ ಆಗಿರೋವಂಥ 3 ಪ್ಲೇಯರ್ಸ್ಗಳು ಮಿಸ್ಔಟ್ ಆಗ್ತಾ ಇರೋದ್ರಿಂದ ಏನೋ ಒಂಥರ ಮಿಸ್ ಆಗ್ತಾ ಇದೆ ಟೀಮಲ್ಲಿ ಅಂತ ಖಂಡಿತ ಅನ್ನಿಸ್ತಿದೆ. ರಜತ್ ಪದಾರ್ ಅವರ ಕ್ಯಾಪ್ಟನ್ಸಿನೇ ಇಲ್ಲಿ ಇಲ್ಲದೆ ಇರುವಂಥದ್ದು, ಪ್ಲೇ ಆಫ್ಸ್ ಹತ್ರ ಬರ್ತಾ ಇದ್ದಂಗೆ. ಇನ್ನು ಅವರು ಗೊತ್ತಿಲ್ಲ ನೆಕ್ಸ್ಟ್ ಮ್ಯಾಚು ಕ್ಯಾಪ್ಟನ್ಸಿ ನಿಭಾಯಿಸೋದಿಲ್ವೋ ಅಂತ. ಯಾಕಂದರೆ ಪರ್ಫೆಕ್ಟ್ಲಿ ಇನ್ನೂ ಫಿಟ್ ಇಲ್ಲ. ಅವ್ರನ್ನ ನೋಡ್ತು ಅಂತಂದರೆ ಕಾನ್ಫಿಡೆನ್ಸು ಅಷ್ಟರ ಮಟ್ಟಿಗೆ ಬರ್ತಾ ಇಲ್ಲ. ರಜತ್ ಪದಾರ್ ಅವ್ರದ್ದು ಸ್ಟ್ಯಾಟ್ಸ್ನ ನೋಡ್ತು ಅಂತಂದರೆ ಫಸ್ಟು ಇವರು 6 ಗೇಮ್ ಮಾಡಿದಾಗ 209 ಹೊಡಿತಾರೆ ವಿತ್ ಅನ್ ಆವ್ರೇಜ್ ಆಫ್ 34, ಸ್ಟ್ರೈಕ್ ರೇಟ್ ಆಫ್ 157 ಫಸ್ಟ್ 6 ಮ್ಯಾಚಲ್ಲಿ. ಆಮೇಲೆ ನೆಕ್ಸ್ಟ್ 5 ಗೇಮಲ್ಲಿ 48 ರನ್ ಹೊಡೆದಿದ್ದಾರೆ, ಕೇವಲ 48 ರನ್. ನೆಕ್ಸ್ಟ್ 5 ಗೇಮಲ್ಲಿ 150 ಕೂಡ ಬಂದಿಲ್ಲ. ಇನ್ಫ್ಯಾಕ್ಟ್ ಟೋಟಲ್ ಓವರ್ ಆಗೇನೆ 50 ಬಂದಿಲ್ಲ. ವಿತ್ ಅನ್ ಆವ್ರೇಜ್ ಆಫ್ 9.60 ವಿತ್ ಸ್ಟ್ರೈಕ್ ರೇಟ್ ಆಫ್ 90.56. ಕಾನ್ಫಿಡೆನ್ಸ್ ಅನ್ನೋದು ರಜತ್ ಪದಾರ್ಗೆ ಸಿಕ್ಕಾಪಟ್ಟೆ ಕುಗ್ಗೋಗಿದೆ ಮಗ. ಅದು ಈ ಇಂಜುರಿ ಆದ್ಮೇಲಂತೂ ಇನ್ನೂ ಕುಗ್ಗಿದೆ. ನಾನು ನೋಡಿದ್ರೆ ನೀವು ಹೆಂಗೆ ಬಿಟ್ಬಿಟ್ರು ಅಂತ. ಆ ರನ್ ಓಡ್ತಾ ಇರೋ ಟೈಮಲ್ಲೇ ಒಂಥರ ಬಿಟ್ಬಿಟ್ಟಿದ್ರು ಅವರು, ಹೊಡ್ಕೊಳ್ಳಿ ಅನ್ನೋ ಥರ ಬಿಟ್ಬಿಟ್ಟಿದ್ರು. ಸೊ ಕಾನ್ಫಿಡೆನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಕುಗ್ಗಿದ್ರೆ ರಜತ್ ಪದಾರ್ಗೆ. ಬೇಸಿಕಲಿ ಕ್ಯಾಪ್ಟನ್ಸಿ ವಯಸ್ಸಲ್ಲ, ಇಂಡಿವಿಜುವಲ್ ಪ್ಲೇಯರ್ ವೈಸ್ ನೋಡ್ತು ಅಂದರೆ ಕಾನ್ಫಿಡೆನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಕುಗ್ಗಿದೆ. ಯಾಕಂದರೆ ಲಾಸ್ಟ್ 5 ಮ್ಯಾಚ್ ಅವ್ರ ಕಾಂಟ್ರಿಬ್ಯೂಷನ್ ಏನೂ ಕೂಡ ಬಂದಿಲ್ಲ ಅವರ ಬ್ಯಾಟಿಂದ. ಸೊ ಇದೊಂದು ಕಡೆ ಆಯಿತು ಅಂತಂದರೆ ನೆನ್ನೆ ಆದಂಥ ಇಂಜುರಿ ಟಿಮ್ ಡೇವಿಡ್ಗೆ ಆಮ್ಸ್ಟ್ರಿಂಗ್ ಪುಲ್ ಆಗಿದೆ ಅಂತ ಕಾಣಿಸುತ್ತೆ. ನೆನ್ನೆ ಪಾಪ ಆಗದೆ ಇರೋಂಗಿದ್ರೂ ಕೂಡ ಮ್ಯಾಚ್ನ ಗೆಲ್ಲಿಸ್ಬೇಕು ಅಂತ ಟಿಮ್ ಡೇವಿಡ್ ಬಂದ್ಬಿಟ್ಟು ನಿಂತ್ಕೊಂಡ್ರು. ಬಟ್ ಏನೂ ಮಾಡೋಕ್ಕಾಗಲಿಲ್ಲ, ಔಟ್ ಆಗಿಬಿಟ್ಟು ಹೋದರು. ಸೊ ಅವ್ರು ಬಂದಿದ್ದಾನೆ ಒಂದು ದೊಡ್ಡ ಖುಷಿ ಆಗಿತ್ತು ಬ್ಯಾಟಿಂಗ್ ಆಡೋದಕ್ಕೆ. ಸೊ ಇವರು ನೆಕ್ಸ್ಟ್ ಮ್ಯಾಚ್ ಅವೈಲಬಲ್ ಇರ್ತಾರೆ. ಅವ್ರಿಗಾಗಿರುವಂಥ ಕಾಲಲ್ಲಾಗಿರುವಂಥ ಇಂಜುರಿ ಏನಿದೆ, ಸೊ ಇಂಜುರಿಗಳ ಕನ್ಸರ್ನ್ ಸಿಕ್ಕಾಪಟ್ಟೆ ಇದೆ ಇವಾಗ ಆರ್ ಸಿ ಬಿಗೆ. 3 ಜನ ಏನು ಹೇಳಿದೆ, ಜಾಶ್ ಹೆಜಲ್ವುಡ್ ಆಗಿರ್ಬೋದು, ಜೊತೆಗೆ ಆಗಿರ್ಬೋದು, ರಜತ್ ಪದಾರ್ ಆಗಿರ್ಬೋದು. ಸೊ 3 ಜನಕ್ಕೂ ಕೂಡ ಇಂಜುರಿ ಕನ್ಸರ್ನ್ಸು. 3 ಜನ ಮೈನ್ ಪ್ಲೇಯರು, 3 ಜನನೂ ಕೂಡ ಮಸ್ತಾಗಿ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಇದ್ದ ಸಗದಾಗಿ ಪರ್ಫಾರ್ಮ್ ಮಾಡಿದಂಥ ಪ್ಲೇಯರ್ಗಳು. ಫಸ್ಟ್ 6 ಮ್ಯಾಚ್ನ ತೊಗೊಂಡು ನೋಡಿ, ರಜತ್ ಪದಾರ್ ಸಗದಾಗಿ ಪರ್ಫಾರ್ಮ್ ಮಾಡಿದರು, ಅದಾದಮೇಲೆ ಫಾರ್ಮ್ನ ಕಳ್ಕೊಂಡಿರುವಂಥದ್ದು. ಜೊತೆಗೆ ಜಾಶ್ ಹೆಜಲ್ವುಡ್ ಅವರ ಅನ್ಅವೈಲಬಿಲಿಟಿ ಏನಿದೆ ಅಂದರೆ, ಜಾಶ್ ಹೆಜಲ್ವುಡ್ ಯಾವ ಥರ ತೊಗೊಂಡಿದ್ದು 18 ವಿಕೆಟ್ ತೊಗೊಂಡಿರೋದು ನಮ್ಮ ಆರ್ ಸಿ ಬಿಗೆ. ಮೋಸ್ಟ್ ಕ್ರೂಷಿಯಲ್ ವಿಕೆಟ್ಸ್ಗಳೆಲ್ಲ ಕ್ರೂಷಿಯಲ್ ಟೈಮಲ್ಲಿ ತೊಗೊಂಡು ಗೆಲ್ಲಿಸಿದಂಥ ಮ್ಯಾಚ್ಗಳು ಬೇಜಾನಿದ್ದಾವೆ ನಮ್ಮ ಆರ್ ಸಿ ಬಿಗೆ ಈ ಸೀಸನ್. ಜಾಶ್ ಹೆಜಲ್ವುಡ್ ಡೆತ್ ಓವರ್ಸಲ್ಲಿ ಎಂಥ ಸ್ಪೆಲ್ಗಳನ್ನ ಮಾಡ್ತಾಯಿದ್ರು, ನಜ್ಜಿ ಕೊಡ್ತಾನಿಲ್ಲ ಬಾಲ್ನ ಹೊಡೆಯೋದಕ್ಕೆ. ಅಂಡ್ ಪೋಬ್ಳೆ ಲೆಸ್ಟ್ ಡಾಟ್ ಬಾಲ್ನ ಹಾಕ್ತಿದ್ರು ಜಾಶ್ ಹೆಜಲ್ವುಡ್. ಸೊ ಒಂಥರ ಎಕನಾಮಿಕಲ್ ಸ್ಪೆಲ್ ಮಾಡಿದ್ರು, ಜೊತೆಗೆ ಕ್ರೂಷಿಯಲ್ ವಿಕೆಟ್ಸ್ನ ಎತ್ಕೊಂಡು ಕೊಡ್ತಾ ಇದ್ದು ನಮಗೆ ಜಾಶ್ ಹೆಜಲ್ವುಡ್ನೇ. ಅರ್ಲಿ ಅವ್ನು ಎತ್ಕೊಂಡು ಕೊಡ್ತಾ ಇದ್ದು. ಇದೆಲ್ಲ ಒಂಥರ ಅನ್ಸರ್ಟನ್ ಆಗಿ ಕಾಣಿಸ್ತಿದೆ ನಮ್ಮ ಆರ್ ಸಿ ಬಿಗೆ, ಒಂಥರ ವೀಕ್ ಲಿಂಕ್ಸ್ ಥರ ಕಾಣಿಸ್ತಾ ಇದೆ. ಹೌದು, ಸೀಸನ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಮೊಮೆಂಟಮ್ ಇರೋವರೆಗೂ ಕೂಡ ಮಸ್ತಾಗಿ ಕಾಣಿಸ್ತಿದ್ದಂಥ ಆರ್ ಸಿ ಬಿ ಮೊಮೆಂಟಮ್ ಒಂದ್ಸಲ ಬ್ರೇಕ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತಂದರೆ, ಈ ಒಂದು ಮ್ಯಾಚ್ನ ಸೋತ ನಂತರ ಏನು ಗುರು ಇದು ಆರ್ ಸಿ ಬಿ ಹಿಂಗಾಗೋಗ್ಬಿಟ್ಟೈತೆ ಕತೆ, ಈ ಥರ ಎಲ್ಲ ಸೋತೋದ್ರ ಅಂತ ಅನ್ನಿಸೋ ಥರ ಆಗೋಗ್ಬಿಟ್ಟೈತೆ. ಸೊ ಈ ಮೊಮೆಂಟಮ್ ಮತ್ತೆ ವಾಪಸ್ ಬರಬೇಕು ಅಂತಂದರೆ ರಜತ್ ಪದಾರ್ ಕ್ಯಾಪ್ಟನ್ಸಿ ನಿಭಾಯಿಸ್ಬಿಟ್ಟು ಅವ್ರ ಫಾರ್ಮಿಗೆ ಬರಬೇಕು. ಜೊತೆಗೆ ಜಾಶ್ ಹೆಜಲ್ವುಡ್ ಇನ್ನೊಂದು ಪ್ಲೇ ಆಫ್ಸಿಗೆ ಬರೋ ಸಾಧ್ಯತೆ ಇದೆ ಅಂತ ಹೇಳಿದರೆ ಅವರು ಕೂಡ ಟೀಮಿಗೆ ಬಂದರು ಅಂತಂದರೆ ಅಡಿಷ್ನಲ್ ಒಂಥರ ಆನೆ. ಜಾಶ್ ಹೆಜಲ್ವುಡ್ ಬಂದರು ಅಂತಾನೆ ಒಂಥರ ಆನೆ ಬಲ ಬಂದಂಗೆ ಆಗುತ್ತೆ ಗುರು ನಮ್ಮ ಬೌಲಿಂಗ್ ಯೂನಿಟು. ಇಲ್ಲ ಅಂತಂದರೆ ಅಲ್ಲಿ ಇಲ್ಲಿ ಒಂಥರ ಚೆನ್ನಾಗಿ ಮಾಡ್ತಾರೆ, ಮಾಡದೇ ಇದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದೇನಿಲ್ಲ ಅನ್ನೋ ಥರನೇ ಇರುತ್ತೆ ನಮ್ಮ ಬೌಲಿಂಗ್ ಯೂನಿಟ್. ಜೊತೆಗೆ ಟಿಮ್ ಡೇವಿಡು ನೆಕ್ಸ್ಟ್ ಮ್ಯಾಚು ಫುಲ್ಲಿ ರಿಕವರ್ ಆಗಿಬಿಟ್ಟು ಬಂದರು ಅಂತಂದರೆ ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ. ಸೊ ಈ 3 ಪ್ಲೇಯರ್ಸ್ಗಳು ಅಲ್ಲಿ ಇಲ್ಲಿ ಹಂಗೆ ಹಿಂಗೆ ಆಗ್ತಾ ಇರೋದ್ರಿಂದ ಆರ್ ಸಿ ಬಿ ಮೊಮೆಂಟಮ್ನ ಕಳ್ಕೊಂಡಿದೆ ಅಂತ ನನಗೇನೋ ಅನ್ನಿಸ್ತಿದೆ ಕರೆಂಟ್ಲಿ. ನೋಡೋಣ ನೆಕ್ಸ್ಟ್ ಮ್ಯಾಚು ಅದು ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಜಾಶ್ ಹೆಜಲ್ವುಡ್ ಅಂತೂ ನೆಕ್ಸ್ಟ್ ಮ್ಯಾಚು ಅದೇ ಲೀಗ್ ಸ್ಟೇಜ್ ಮ್ಯಾಚ್ನ ಲಕ್ನೋ ವೇಗನ್ಸ್ತು ಆಡೋದಿಲ್ಲ ಅಂತ ಅಪ್ಡೇಟ್ ಬಂದಿದೆ. ಅಟ್ಲೀಸ್ಟ್ ಪ್ಲೇ ಆಫ್ಸ್ಗಾರು ಬಂದು ಜಾಯ್ನ್ ಆಗಲಿ. ಜೊತೆಗೆ ಟಿಮ್ ಡೇವಿಡ್ ಆದಷ್ಟು ಬೇಗ ರಿಕವರ್ ಆಗಲಿ, ರಜತ್ ಪದಾರ್ ಕೂಡ ಆದಷ್ಟು ಬೇಗ ರಿಕವರ್ ಆಗಿಬಿಟ್ಟು ಕ್ಯಾಪ್ಟನ್ಸಿನ ತೊಗೊಂತು ಅಂತಂದರೆ ಚೆನ್ನಾಗಿರುತ್ತೆ. ಹೊಣೆ ಹೊತ್ಕೊಂತು ಅಂತಂದರೆ
ಬಟ್ ಇವಾಗ ಕಾನ್ಫಿಡೆನ್ಸ್ ಅಂತೂ ಆರ್ ಸಿ ಬಿ ಫ್ಯಾನ್ಸ್ದು ಲೋ ಆಗೇನೆ ಇದೆ. ಲಕ್ನೋ ಅಗೇನ್ಸ್ಟ್ ಸೋತ್ ಇವ್ರು ಪ್ಲೇ ಆಫ್ಸ್ಗೆ ಹೋಯ್ತು ಅಂತಂದರೆ ಗೆದ್ಬಿಟ್ಟು ಹೋದ್ರೆ ಚೆನ್ನಾಗಿರುತ್ತೆ ಪ್ಲೇ ಆಫ್ಸ್ಗೆ. ಇವ್ರು ಸೋತ್ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಪ್ಲೇ ಆಫ್ಸ್ನ ಆಡೋದಕ್ಕೆ. ಸೊ ಕಾನ್ಫಿಡೆನ್ಸ್ ಅನ್ನೋದು ಇನ್ನೂ ಕೆಳಗಡೆ ಇರುತ್ತೆ. ನೋಡುವ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಮೊಮೆಂಟಮ್ ಅಂತೂ ಸ್ವಲ್ಪ ಮಟ್ಟಿಗೆ ಶಿಫ್ಟ್ ಆಗಿದೆ ಅಂತ ಅನ್ನಿಸಿದೆ ನಮ್ಮ ಆರ್ ಸಿ ಬಿದು, ಮುಂಚೆ ಇದ್ದಂಗಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.